ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೊಂದು ಸಾಫ್ಟಾಗಿ ಸ್ಪಾಂಜಿ ಆಗಿರೋದು ನಾನು ಕೇಕ್ ಮಾಡಿದ್ದೀನಿ. ಇದು ನೋಡಿ, ನಾವು ಉಪ್ಪೆಲ್ಲ ಹಾಕಿ ಬೇಯಿಸುವಾಗಿಲ್ಲ, ಸ್ಟೀಮಲ್ಲಿ ಬೇಯಿಸುವಂಥ ಕೇಕ್ ಮಾಡಿದ್ದೀನಿ. ನೋಡುವ ಹೇಗೆ ಮಾಡಿದ್ದೀನಿ ಅಂತ ನೋಡುವ. ಆದರೆ ನಿಮಗೆ ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡುವ ಅಂತ ಅನಿಸುತ್ತೆ, ಅಷ್ಟು ಒಳ್ಳೆ ಸಾಫ್ಟಾಗಿ ಬಂದಿದೆ. ನೋಡಿ, ನೀವೇ ನೋಡ್ತಿದ್ದಾರೆ ಎಷ್ಟು ಒಳ್ಳೆ ಬಂದಿದೆ, ಮೃದುವಾಗಿ ಬಂದಿದೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ ಬನ್ನಿ. ನಾನೊಂದು ಅರ್ಧ ಲೋಟ ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚ ಉಂಟು, ಅದಕ್ಕೆ ಒಂದು ಸ್ಪೂನ್, ಚಿಕ್ಕ ಸ್ಪೂನಲ್ಲಿ ಈಸ್ಟ್ ಹಾಕಿ ಈಸ್ಟನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ಒಳ್ಳೆ ಮಿಕ್ಸ್ ಮಾಡಬೇಕಂದ್ರೆ ಬಿಸಿ ಹಾಲಲ್ಲಿ ನಾವು ಈಸ್ಟ್ ಹಾಕಿದರೆ ಎಲ್ಲ ಮಿಕ್ಸ್ ಆಗಬೇಕು. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕುವ. ಈಗ ಸ್ವಲ್ಪ ಸಕ್ಕರೆ ಹಾಕುವ, ನೆಕ್ಸ್ಟ್ ಸಕ್ಕರೆ ಹಾಕ್ಲಿಕ್ಕೆ ಉಂಟು, ಅದಕ್ಕಿಲ್ಲ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನು ಎಲ್ಲಿವರೆಗೆ ಮಿಕ್ಸ್ ಮಾಡಬೇಕಂದ್ರೆ ನಾವು ಹಾಕಿದ ಈಸ್ಟೆಲ್ಲ ಹಾಲಿನೊಟ್ಟಿಗೆ ಮಿಕ್ಸ್ ಆಗಬೇಕು. ಹಾಗೆ ಅಲ್ಲಿವರೆಗೆ ಮಿಕ್ಸ್ ಮಾಡುವ. ಚೆಂದ ಮಾಡಿ ಮಿಕ್ಸ್ ಮಾಡಿ ಇದನ್ನೊಂದು ಬದಿಯಲ್ಲಿ ಮುಚ್ಚಿಡುವ. ಮುಚ್ಚಿ ಅರ್ಧ ಗಂಟೆ ಸ್ವಲ್ಪ ಹೊತ್ತು ಇಡುವ. ಇಲ್ಲಿ ನಾನು ಒಂದು 1/4 kg ಮೈದಾ ಇಟ್ಕೊಂಡಿದ್ದೀನಿ. ಆ ಮೈದಾನ ಜಲಡಿ ಹಿಡ್ಕೊಳ್ಳಿ. ಇದಕ್ಕೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕಿದ್ದೀನಿ. ನೋಡಿ, ಇದು ನಾನು ಈಸ್ಟ್ ಹಾಕಿಟ್ಟಿದ್ದೀನಲ್ಲ, ಅದು ನೋಡಿ ಈ ಥರ ಬಂದಿದೆ. ಇಷ್ಟು ಒಳ್ಳೆ ಮಾಡಿ ಹಾಲಲ್ಲಿ ಮಿಕ್ಸ್ ಆಗಿದೆ. ಆ ಈಸ್ಟನ್ನು ಇದಕ್ಕೆ ಹಾಕಿಬಿಡುವ. ಚೆಂದ ಮಾಡಿ ಎಲ್ಲ ತೆಗೆದು ಇದಕ್ಕೆ ಹಾಕಿಬಿಡಿ. ಇದಕ್ಕೆ 2 ಮೊಟ್ಟೆ ಹಾಕ್ಕೊಳ್ಳುವ. 2 ಮೊಟ್ಟೆ ಹಾಕ್ಕೊಂಡು ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ನಾವು ಮೊಟ್ಟೆ ಮತ್ತು ಮೈದಾ, ನಾವು ಈಸ್ಟ್ ಹಾಕಿದ್ದ ಹಾಲು ಎಲ್ಲ ಮಿಕ್ಸ್ ಆಗಬೇಕು. ಒಳ್ಳೆ ಮಾಡಿ ನಾವು ಕೈಯೆಲ್ಲ ಹಾಕೋದು ಬೇಡ, ಹೀಗೆ ಮಿಕ್ಸ್ ಮಾಡುವ. ಒಳ್ಳೆ ಮಿಕ್ಸ್ ಆಗ್ತದೆ. ಅದು ಕೈ ಹಾಕಬೇಕು ಅಂತ ಇಲ್ಲ. ನೋಡಿ, ಇದಕ್ಕೆ ಸ್ವಲ್ಪ ಹಾಲು ಬೇಕಾಗ್ತದೆ. ಒಂದು ಸ್ವಲ್ಪ ಅರ್ಧ ಲೋಟಷ್ಟು ಹಾಲು ಹಾಕಬೇಕು. ಸ್ವಲ್ಪ ನೋಡಿ, ಇಷ್ಟು ನಾನು ಹಾಕಿದ್ದೀನಿ, ಇಷ್ಟು ಹಾಕಿದರೆ ಸಾಕು. ಒಳ್ಳೆ ಹದ ಬರೋವರೆಗೆ ನೋಡಿ ಈ ಥರ ಗಮ್ಮಿನಾಗಿ ಬರ್ತದೆ. ಒಳ್ಳೆ ಮೈದಾ ಅದರೊಟ್ಟಿಗೆ ಮಿಕ್ಸ್ ಆಗಿ ಒಳ್ಳೆ ನೋಡಿ ಹೀಗೆ ಬರ್ತದೆ. ಹೀಗೆ ಚೆಂದ ಮಾಡಿ ಈಗ ಬಂದ ನಂತರ ನಾನು ಒಂದು ಮುಚ್ಚಳ ಹಾಕಿ ಇದನ್ನು 1 ಗಂಟೆ, ನಿಮಗೆ ಎಷ್ಟೊತ್ತು ಪುರ್ಸೋದಾಗ್ತಾ ಉಂಟು ಹಾಗೆ ಒಂದು ಅರ್ಧ ಗಂಟೆ ಇಲ್ಲದ 1 ಗಂಟೆ ಆದರೂ ಮುಚ್ಚಿಡಬೇಕು. ಗಾಳಿ ಹೋಗೋದಾಗೆ ಹೋಗೋದಾಗೆ ಮುಚ್ಚಿಟ್ಟ ನಂತರ ನೋಡಿ ಈ ನಮೂನೆ ಆಗಿದೆ. ನೋಡಿ ಹೇಗೆ ಆಗಿದೆ ಅಂತ. ಇದನ್ನೀಗ ತೆಗೆದು ಮತ್ತೆ ಸ್ವಲ್ಪ ಮಿಕ್ಸ್ ಆಗಬೇಕು. ಯಾಕೆಂದರೆ ಒಳಗಡೆ ಇದಾಗಿದೆ ನೋಡಿ. ಇದೆಲ್ಲ ಗಾಳಿಯೆಲ್ಲ ಹೊರಗೆ ಹೋಗಿ ನಾರ್ಮಲ್ ಸ್ಟೇಜಿಗೆ ಬರೋವರೆಗೆ ಮಿಕ್ಸ್ ಮಾಡಬೇಕಾಗ್ತದೆ. ಚೆಂದ ಮಾಡಿ ಹೀಗೆ ನೋಡಿ, ಹೀಗೆ ಮಿಕ್ಸ್ ಮಾಡುವ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಬದಿಗಿಡುವ. ನಾನು ಇಲ್ಲೊಂದು ಕೇಕ್ ಟಿನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಟರ್ ಹಾಕುವ, ಇಲ್ಲದ್ರೆ ಎಣ್ಣೆ, ಇಲ್ಲದ್ರೆ ಬೆಣ್ಣೆ, ಯಾವುದು ಸಹ ಹಾಕುವ. ನಾನು ತುಪ್ಪ ಹಾಕ್ತಾಯಿದ್ದೀನಿ. ಈಗ ನೋಡಿ, ಚೆಂದ ಮಾಡಿ ತುಪ್ಪ ಧಾರಾಳವಾಗಿ ಹಾಕಿ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ನಾವಿದು ಮಿಕ್ಸ್ ಮಾಡಿದ ಬ್ಯಾಟರ್ ಉಂಟಲ್ಲ ನೋಡಿ, ಇದನ್ನು ಹಾಕಿದರೆ ಆಯ್ತು. ನೋಡಿ, ಈಗ ಕ್ಲೀನಾಗಿ ಹಾಕಿ ಇದು ದೊಡ್ಡ ಟಿನ್ ತೊಗೊಳ್ಬೇಕು. ನಾನು ಸ್ವಲ್ಪ ಆಗಿ ಚಿಕ್ಕ ಟಿನ್ ತೊಗೊಂಡಿದ್ದೀನಿ. ಅರ್ಧಕ್ಕೆ ಹಾಕಿದರೆ ಸಾಕು. ಇದು ಮುಕ್ಕಾಲಂಶ ಬರಬಾರ್ದು. ನೋಡಿ, ಈಗ ಡ್ಯಾಪ್ ಮಾಡುವ. ನಾನು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಯಾವ್ದು ಬೇಕಿದು, ನಿಮಗೆ ಯಾವುದು ಇಷ್ಟ ಉಂಟು, ಟುಟ್ಟಿ ಫ್ರೂಟಿ ಎಲ್ಲ ಹಾಕಿದ್ರೆ ಕಲರ್ಫುಲ್ಲಾಗಿ ಬರ್ತದೆ. ನಾನು ಹೀಗೆ ಸ್ವಲ್ಪ ಚೆಂದ ಕಾಣಲಿ ಅಂತ ಈಗ ಇಡ್ತಾಯಿದ್ದೀನಿ. ನೀವು ಸಹ ಈಗ ಇಡೋದಿದ್ರೆ ಈಗ ಪ್ಲೈನಾಗಿ ಸಹ ಒಳ್ಳೆ ಚೆಂದ ಕಾಣ್ತದೆ. ಇದನ್ನೀಗ ಡೆಕೋರೇಷನ್ ಮಾಡಿ ಆಯಿತು. ಒಂದು ಸ್ವಲ್ಪ ಡಿಪ್ ಮಾಡುವ. ಡಿಪ್ ಮಾಡಿದ ನಂತರ ನೋಡಿ, ನಾನು ಕುಕ್ಕರಲ್ಲಿ 1.5 ಲೋಟ ನೀರು ಹಾಕಿದ್ದೀನಿ. ನಾನು ಅದರೊಳಗೊಂದು ರಿಂಗ್ ಇಟ್ಟು ಇದು ಆಲ್ರೆಡಿ ಬಿಸಿ ಆಗ್ತಾ ಉಂಟು. ಇದಕ್ಕೀಗ ನಾವು ಮಾಡಿದ ಟಿನ್ ಉಂಟಲ್ಲ, ಕೇಕ್ ಟಿನ್, ಇದರೊಳಗೆ ಇಡುವ. ನೋಡಿ, ಇಲ್ಲಿ ಇಟ್ಟಿದ್ದೀನಿ. ಈಗ ನಾವು ಅದರ ಮುಚ್ಚಳಕ್ಕೆ ನೋಡಿ ಕುಕ್ಕರ್ದು ವಿಸಿಲ್ ತೆಗೆದು ಬಿಡುವ. ವಿಸಿಲ್ ಬೇಡ, ಹೀಗೆ ಮುಚ್ಚಿ ಇದನ್ನು 30 ನಿಮಿಷ ಬೇಯಿಸ್ಬೇಕು. ನಾವು 30 ನಿಮಿಷ ಫಾಸ್ಟ್ ಗ್ಯಾಸಲ್ಲಿ 30 ನಿಮಿಷ ಬೇಯಿಸಿದ್ರೆ ಒಳ್ಳೆ ಇದಾಗ್ತದೆ. ಆದರೆ ನೋಡಬೇಕು, ಸ್ವಲ್ಪ ನೀರೆಲ್ಲ ಖಾಲಿ ಆಗುವಂಥ ಚೆಕ್ ಮಾಡಿ. ನೋಡಿ, ಇದಕ್ಕೊಂದು ಲೋಟೆ ಮುಚ್ಚಿಟ್ಟರೆ ಆಯಿತು. ನೋಡಿ, ಈಗ ಆಗಿದೆ. ಕುಕ್ಕರ್ ತಣ್ಣಗಾಗಿದೆ. ಅದನ್ನು ಓಪನ್ ಮಾಡ್ತೇನೆ ನಾನು. ನೋಡಿ, ಓಪನ್ ಮಾಡಿದಲ್ಲಿ ಎಷ್ಟು ಒಳ್ಳೆಯದಾಗಿದೆ. ಆವಿ ಬರ್ತಾ ಉಂಟು. ಇನ್ನೂ ಸಹ ಒಳ್ಳೆ ರುಚಿಯಾಗಿದೆ. ಮಾತ್ರ ಒಂದು ರುಚಿ ಸಹ ಆಗಿದೆ, ಅಷ್ಟೇ ಟೇಸ್ಟಿಯಾಗಿದೆ. ಅದು ಸ್ಪಾಂಜಿಯಾಗಿ ನಂಗೆ ತುಂಬ ಖುಷಿಯಾಯಿತು. ಖುಷಿಗೆ ಎಂತ ಹೇಳ್ಬೇಕಂತ ಗೊತ್ತಲ್ಲ, ಅಷ್ಟು ಒಳ್ಳೆ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡುವ. ಜೋರು ಬಿಸಿ ಉಂಟು. ಬಿಸಿ ಆದಮೇಲೆ ನೋಡಿ ತಣ್ಣಗಾಗಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಸಹ ಎಂತ ಆಗಲಿಲ್ಲ, ಬಿಳಿ ಆಗಿ ಉಂಟು ನೋಡಲಿಕ್ಕೆ. ನೋಡಿ, ಇದನ್ನು ನೋಡುವಾಗ ಎಷ್ಟು ಚೆಂದ ಬಂದಿದೆ. ನೋಡಿದ್ರಲ್ಲ ಎಷ್ಟು ಒಳ್ಳೆ ಬಂದಿದೆ. ನೋಡಿ, ಬಿಳಿಯಾಗಿ ನೋಡುವಾಗ ನಂಗೆ ತುಂಬ ಖುಷಿ ಆಯಿತು. ನೋಡಿ, ನೀವು ಸಹ ಒಂದು ಸಲ ಮಾಡಿ ನೋಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಸಹ ಒಂದು ಟೈಮ್ ಪಾಸ್ ಮಾಡುವಾಗ ಈಗ ನೋಡಿ ಒಂದು ಖುಷಿ ಆಗಲಿಕ್ಕೋಸ್ಕರ ಆದರೂ ಮಾಡಿ ನೋಡಿ ಎಷ್ಟು ಚೆಂದ ಆಗಿದೆ ಅಂತ. ಈಗ ಇದನ್ನು ಕಟ್ ಮಾಡುವ. ನೋಡುವ, ತುಂಬ ಸಾಫ್ಟಾದ ಸ್ಪಾಂಜಿ ಆದ ಕೇಕ್. ನೋಡಿ ಫ್ರೆಂಡ್, ಎಷ್ಟು ಒಳ್ಳೆಯದಾಗಿದೆ ಅಂತ. ನೀವು ಸಹ ಮಾಡಿ ನೋಡಿ.
ಹೇಗೆ ಆಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹೇಗೆ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು.